ಉಪಸ್ಥಿತರಿರುವಂತ ಎಲ್ಲ ಮಠಾಧೀಶ ಪಾದ ಕಮಲಗಳಲ್ಲಿ ನಮಸ್ಕರಿಸ್ತಾ, ವೇದಿಕೆ ಮೇಲೆ ಉಪಸ್ಥಿತಿರುವಂತ ಎಲ್ಲ ಹಿರಿಯ ಹೋರಾಟಗಾರರಲ್ಲಿ ಹಾಗೂ ದಲಿತ ಮುಖಂಡರಲ್ಲಿ ನಮಸ್ಕರಿಸ್ತಾ, ನನ್ನ ಮೊಮ್ಮಗದಲ್ಲಿರುವಂತಹ ಎಲ್ಲ ಆತ್ಮೀಯ ಅಣ್ಣ ತಮ್ಮದರೆ ಕತ್ತಿಗೆರೆ ಬಂಧುಗಳೇ, ನಮಗಿವತ್ತು ತಪ್ಪಲಿ ಪ್ರಜ್ಞೆ ಕಾಣ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಬಹಳ ಹಿಂದೆ ನಮ್ಗೆ ಇಬ್ರು ದಲಿತ ಹುಲಿಗಳಿದ್ರು. ಹುಲಿ ಶ್ರೀಮಂತರ ಎನ್ ರಾಜಯ್ಯ ಮತ್ತು ಬಸವಲಿಂಗಪ್ಪ. ಅವರು ನಮ್ಮ ಮುಂದೆ ಇಲ್ಲ. ಅವರ ನಂತರ ದಿವಂಗತ ಕೆ ಎಚ್ ರಂಗನಾಥ್, ಶ್ರೀನಿವಾಸ್ ಪ್ರಸಾದ್ ಅಂತವರಿದ್ರು. ಇವತ್ತು ನಮ್ಮ ಮುಂದೆ ಇಲ್ಲ. ಹೀಗೆ 2013ರಿಂದ ಇವತ್ತಿನವರೆಗೂ ನಮ್ಮ ಪರವಾಗಿ ಸರ್ಕಾರದಲ್ಲಿ ಮತ್ತು ಕ್ಯಾಬಿನೆಟ್ ಅಲ್ಲಿ ನಮ್ಮ ಹಿತರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಂತ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರಿದ್ದು. ಇವತ್ತು ಇಡೀ ದೇಶ ಕಂಡಂತ, ಇಡೀ ವಿಶ್ವದಲ್ಲೇ ವರ್ಲ್ಡ್ ರೆಕಾರ್ಡ್ ಮಾಡಿದಂತ ಪ್ರಜಾಪ್ರಭುತ್ವ ದಿನಾಚರಣೆಯಲ್ಲಿ ಮಾನವ ಸರಪಳಿ ರಚನೆ ಮಾಡಿ ರೆಕಾರ್ಡ್ ಮಾಡಿದಂತ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ಮೊದಲ ಬಾರಿಗೆ ಇಡೀ ದೇಶದಲ್ಲಿ ಸಂವಿಧಾನದ ಪತ್ರಿಕೆಯನ್ನ ಇಡೀ ರಾಜ್ಯದ ಎಲ್ಲ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ, ಎಲ್ಲ ಕಚೇರಿಗಳಲ್ಲಿ, ತಮ್ಮ ದಿನನಿತ್ಯ ಬೇರೆಗಳಲ್ಲಿ ಪಡಿಸಬೇಕನ್ನುವಂತ ಒಂದು ನಿರ್ಧಾರವನ್ನು ಕೈಗೊಂಡು ಜಾರಿಗೆ ತಂದು ಬಂದುಬಿಡ. ಇವತ್ತೇನಾಗಿದೆ, ನಾವು ತಪ್ಪಿಗಳಾಗಿದ್ದೀವಿ. ಅವರು ನಮ್ಮನ್ನ ಎಲ್ಲರನ್ನು ರಕ್ಷಣೆ ಮಾಡ್ತಾರೆ ಕಾರಣಕ್ಕೋಸ್ಕರ ಇವತ್ತು ಈಗ ಹೊಸದಾಗಿ ಈ ರಾಜ್ಯದ ಚುಕ್ಕಾಣಿ ಹಿಡಿದಿರುವಂತ ನೂತನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅವರನ್ನ ಮೊದಲ ಸಂಪುಟದಲ್ಲಿ ಕೈ ಬಿಡುವಂತ ನಿರ್ಧಾರ ತಗೊಂಡಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಇಡೀ ರಾಜ್ಯದ ಸಮುದಾಯಕ್ಕೆ ಮಾಡಿರುವಂತ ಅವಮಾನ. ಇದನ್ನು ನಾವು ಸಹಿಸೋದಿಲ್ಲ. ಅವರು ಬೇರೆ ತರ ನಾಮಕಾವಸ್ಥೆ ಸಚಿವರಾಗಿರಲಿಲ್ಲ. ಅವರು ಇದ್ದಷ್ಟು ದಿನ ಕೂಡ ಈ ದಲಿತ ಸಮುದಾಯಕ್ಕೆ ಬಹಳಷ್ಟು ಕೆಲಸ ಮಾಡಿದ್ದಾರೆ. ನೋಡಿ, ಸುಮಾರು 34 ವರ್ಷ ನಾವು ಹೋರಾಟ ಮಾಡಿದ್ವಿ. ಏನು ಈ ಪರಿಸ್ಥಿತಿ ಜಾತಿಯಲ್ಲಿ ಇರುವಂತಹ ಸಮುದಾಯಕ್ಕೆ ಕೆಲವೇ ವರ್ಗದ ಜನ, ಅದರಲ್ಲಿ ಬಲಿಷ್ಠರು ಎಲ್ಲ ಸೌಲಭ್ಯವನ್ನ ತಿಂತಾ ಇದ್ರು. ಅದು ತಪ್ಪಿಸ್ಬೇಕು ಅಂತೇಳಿ ನಮ್ಮ ಜನಸಂಖ್ಯೆ ಆಧಾರದ ಮೇಲೆ ನಮ್ಗೆ ಪ್ರತ್ಯೇಕ ಮೀಸಲಾತಿ ಕೊಡಬೇಕು ಅನ್ನುವಂತ ವಾದವನ್ನ ನಾವು ಹೋರಾಟವನ್ನ ಶುರು ಮಾಡಿದ್ವಿ. ಇವತ್ತು ಇತ್ತೀಚೆಗೆ ಈ ಒಂದು ಸರ್ಕಾರದಲ್ಲಿ ಈ ಇಬ್ಬರು ಅಸ್ಪೃಶ್ಯ ಸಮಾವೇಶದಂತ ಸನ್ಮಾನ್ಯ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಅವರು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿ ಮತ್ತು ಕೆ ಎಚ್ ಪುಣ್ಯಪ್ಪ ಅವರು ಇವರ ಒಂದು ಮುಖಂಡತ್ವದಲ್ಲಿ ಇವತ್ತು ನಮ್ಮೆಲ್ಲರೂ ಕೂಡ ನಮ್ಮ ಪಾಲನ್ನ ಸಮವಾಗಿ ಹಂಚಿದ್ದಾರೆ. ಇದರಲ್ಲಿ ನೀವು ಅರ್ಥ ಮಾಡ್ಕೋಬೇಕು, ನಮ್ಮ ಮಹದೇವಪ್ಪ ಅವ್ರಿಗೆ ಯಾವುದೇ ರೀತಿಯ ತಾರತಮ್ಯ ಇಲ್ಲ. ಎಲ್ಲರನ್ನು ಸಮಾನವಾಗಿ ಕಾಣುವಂತ ಹೃದಯ. ಒಂದು ವೇಳೆ ಅಷ್ಟೇ ಅಲ್ಲ, ಇವತ್ತು ಈ ರಾಜ್ಯದಲ್ಲಿ ತಾಲೂಕಿಗೆ ಒಂದೊಂದು ವಸತಿ ಶಾಲೆ ಕೇಳಿದ್ದು ಅದೆಲ್ಲವನ್ನು ಮಾಡಿಕೊಂಡಿದ್ದಾರೆ. ಇವತ್ತು ನಾವೆಲ್ಲ ಹೋರಾಟಗಾರರು, ನಮಗೆ ಒಂದು ಹೋರಾಟಗಾರ ಪರವಾಗಿ ಒಂದು ಸ್ಫೂರ್ತಿಧಾಮ ತರ ಒಂದು ಭವನ ಕಟ್ಟಿಕೊಡ್ಬೇಕು ಅಂತ ಹೇಳಿದ್ವಿ. ಆದ್ರೆ ಮೊನ್ನೆ ತಾನೇ ಅದನ್ನ ಕಾಮಗಾರಿಯನ್ನು ಪ್ರಾರಂಭ ಮಾಡಿಕೊಂಡಿದ್ದಾರೆ. ಇದೇ ರೀತಿ ಇವರು ಸಂಪುಟದಲ್ಲಿ ಮತ್ತು ಸರ್ಕಾರದಲ್ಲಿ ಕಳೆದ 3 ವರ್ಷದಿಂದಲೂ ಸರ್ಕಾರ ಒತ್ತಾಯ ಮಾಡ್ತಾ ಇದ್ರು. ಏನಂದ್ರೆ, ಇವತ್ತು ಸುಮಾರು 50 ವರ್ಷದವರೆಗೂ ಅಧಿಕಾರದಿಂದ ಲಕ್ಷಾಂತರ ಜನ ಹೋರಾಟಗಾರರು ಹೋರಾಟ ಮಾಡವ್ರೆ. ಎಷ್ಟೋ ಜನ ಹುತಾತ್ಮರಾಗಿದ್ದಾರೆ. ಅವ್ರಿಗೆ ಯಾವುದೇ ರಾಜಕೀಯ ಪ್ರಾತಿನಿಧ್ಯ ನೀಡಿಲ್ಲ. ಯಾಕೆಂತಂದ್ರೆ ಅವರೆಲ್ಲರೂ ಬರೀ ದಲಿತ ಸಮುದಾಯದಲ್ಲಿ ದಲಿತ ಸಂಘ ಸಂಘಗಳನ್ನು ಗುರುತಿಸ್ಕೊಂಡವ್ರೆ. ಅವ್ರು ಯಾವುದೇ ಪಕ್ಷಕ್ಕೆ ಬಂದಿಲ್ಲ. ಆ ಕಾರಣಕ್ಕೆ ಅವರು ಕೂಡ ಕೆಲವು ಸ್ಥಾನಗಳನ್ನು ಕೊಡಬೇಕು, ಕೆಲವರನ್ನ ಗುರುತಿಸಿ ಮುಂಚೂಣಿಯಲ್ಲಿರುವ ನಾಯಕರನ್ನ ಗುರುತಿಸಿ ಅವ್ರಿಗೆ MLC ಮಾಡಬೇಕು, ಚೇರ್ಮನ್ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿದ್ರು. ಈ ವಾದವನ್ನ ಕೆಲವು ಒಪ್ಪುತ್ತೆ. ಸಿದ್ದರಾಮಯ್ಯವರು ಇದನ್ನ ಪುರಸ್ಕರಿಸ್ಬಿಟ್ಟು ಇವತ್ತು ಇವ್ರಿಗೆ ಮೊದಲು ನಿಂತು ಸಿದ್ದರಾಮಯ್ಯ ಅರ್ಧ ಭಾಗ ಅರ್ಧ ಅಂಗನೇ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಆಗಿದ್ರು.
ಆ ಒಂದು ಧೈರ್ಯದಿಂದ ಇವರು 3 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಮುಂದುವರೆದಿದ್ರು. ಈಗ ತಾನೇ ವೆಂಕಟಸ್ವಾಮಿ ಮಾತಾಡ್ತಾ ಇದ್ರು 2015 ನಾನು ವೆಂಕಟಸ್ವಾಮಿ ಅವರು ಜಯಂತ ಶ್ರೀರಾಮ ಹೇಮಮೂರ್ತಿ ಮುಡಿಗೇರಿ ಹಾಲಪ್ಪ ಇಂಥ 100 ಜನ ಸೇರಿ ನಾವೆಲ್ಲರೂ ಕೂಡ ಇಡೀ ರಾಜ್ಯದಲ್ಲಿ ಪ್ರಚಾರ ಮಾಡ್ದು, ಪ್ರವಾಸ ಮಾಡ್ದು. ಈ ಸಾರಿ ದೊಡ್ಡ ಮುಖ್ಯಮಂತ್ರಿ ಪರಮೇಶ್ವರ್ ಮಾಡಲೇಬೇಕು ಅಂತೇಳಿ ಅದು ಕೈ ತಪ್ಪೋಯ್ತು. ಈಗ ಈ ಸರಿ ಅಟ್ಲೀಸ್ಟ್ ಮಾದೇಪ್ಪ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಾರೆ ಅನ್ಕೊಂಡಿದ್ವಿ. ಅವ್ರ ಬದಲಾಗಿ ಅವ್ರು ಕೊಟ್ಟೆ ಅವರು ಒಳಗಡೆ ತಮ್ಮ ವಿರುದ್ಧ ಗಲಾಟೆ ಮಾಡ್ತಾರೆ, ಜನತೆ ಪರವಾಗಿ ಮಾತಾಡ್ತಾರೆ ಅಂತ ಹೇಳಿ ಸ್ವಲ್ಪ ಸಾಫ್ಟ್ ಆಗಿರುವಂತ ನಮ್ಮ ಪರಮೇಶ್ವರ್ ಅವ್ರಿಗೆ ಡಿಸಿಎಂ ಸ್ಥಾನ ಕೊಟ್ಟು ನಮ್ಮ ಸಮಾಧಾನ ಮಾಡುವಂತ ಪ್ರಯತ್ನ ಮಾಡೋದ್ರ ಬದಲೇ ಇದು ನಮ್ಮ ಸಮಾಧಾನ ತಂದಿಲ್ಲ. ದಯಮಾಡಿ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು. ಹೆಲ್ಮೂರ್ತಿ ಅವ್ರು ಮಾತಾಡ್ತಾ ಹೇಳಿದ್ರು ನಾವು ರಕ್ತ ಕ್ರಾಂತಿ ಮಾಡ್ತೀವಿ ಅಂತೇಳಿ. ನಿಜ, ಈ ಸಾರಿ ನೋಡ್ತೀವಿ ಈ ಮುಂದಿನ ಸಚಿವ ಸಂಪುಟದಲ್ಲಿ ಡಾಕ್ಟರ್ ಎಸ್ ಸಿ ಮಾದೇಪ್ಪ ಅವರು ಗತಾಯ ಡಿಸಿಎಂ ಆಗಲೇಬೇಕು, ಕನಿಷ್ಠ ಸಚಿವ ಸ್ಥಾನ ಕೊಡಲೇಬೇಕು, ಅವ್ರಿಗೆ ಸಮಾಜ ಕಲ್ಯಾಣ ಖಾತೆನೇ ಕೊಡಬೇಕು. ಇಲ್ಲದೇ ಇದ್ರೆ ರಕ್ತ ಕ್ರಾಂತಿ ಆಗೋ ಗ್ಯಾರಂಟಿ. ನಿಮ್ಗೇನಾದ್ರು ಡೌಟ್ ಇದ್ರೆ ಮುಂದಿನ ಒಂದು ಸಂದರ್ಭದಲ್ಲಿ ನೋಡಿ, ನಾನೇ ಭಾರತ ಶಕ್ತಿಯಾಗ್ತೀನಿ, ನೀವೇ ತಗೊಂಡ್ಬಂದು ಪೆಟ್ರೋಲ್ ನನ್ನ ಸುರೀರಿ, ನಾನು ಸಾಯೋದು ಸಿದ್ಧನಾಗಿದ್ದೀನಿ ಬಂದೋಳೆ. ಈ ಒಂದು ಘೋಷಣೆಯೊಂದಿಗೆ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಭೀಮ್, ಜೈ ಕರ್ನಾಟಕ, ಜೈ ಜೈ ಮೂದೀಪ.